ಹಣಕಾಸು ಸಚಿವರು ಯಾರು ನಿರ್ಮಲಾ ಸೀತಾರಾಮನ್ ಅವರು, ಇದರ ಜೊತೆಗೆ ಅವರು ರಕ್ಷಣಾ ಇಲಾಖೆಯ ಕಾರ್ಯವನ್ನು ಕೂಡ ನಿರ್ವಹಿಸಿದರು. ಮೊದಲು ಅವರು ಮೋದಿ 2.0ದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಕೂಡ ಇದ್ರು. ಆಮೇಲೆ ರಾಜನಾಥ್ ಸಿಂಗ್ ಬಂದ ತಕ್ಷಣ ಅವ್ರು ಫೈನಾನ್ಸ್ ಮಿನಿಸ್ಟ್ರಿಗೆ ಹೋದ್ರು. ಇದು ಅವರ 8ನೇ ಬಜೆಟ್. ಮತ್ತೆ ಸತತವಾಗಿ 8ನೇ ಬಜೆಟ್ ಇದು. ಕಂಟಿನ್ಯೂಸ್ 8 ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಕಂಟಿನ್ಯೂಸ್ ಮಾಡೋದು ಭಾರಿ ಕಷ್ಟ ಇದೆ. ಓಕೆ, ಅಷ್ಟು ದಿವಸ ಪಕ್ಷಗಳು ಅಧಿಕಾರದಲ್ಲಿ ಇರಬೇಕಲ್ಲ. ಸೊ ಮತ್ತೀಗ 2025ರ ಬಜೆಟ್ 1 ಗಂಟೆ 14 ನಿಮಿಷ ಮಂಡನೆ ಮಾಡಿದರು. ಮತ್ತು ಅತಿ ದೀರ್ಘಾವಧಿಯ ಬಜೆಟ್ ಕೂಡ ಅವರೇ ಮಂಡನೆ ಮಾಡಿದರು. 2 ಗಂಟೆ 40 ನಿಮಿಷ. 2 ಗಂಟೆ 40 ನಿಮಿಷ ಯಾವಾಗ 2020ರಲ್ಲಿ. ಇದು ಇಡೀ ಬಜೆಟ್ ಇತಿಹಾಸದಲ್ಲೇ ಭಾಳ ಲೆಂಗ್ದಿಯೆಸ್ಟ್ ಬಜೆಟ್. ಅದು ಹೆಚ್ಚು ಕಡಿಮೆ 90 ನಿಮಿಷದಿಂದ 120 ನಿಮಿಷದವರೆಗೆ, ಒಂದೂವರೆ ಅವರ್. ಅದು ಹೆಚ್ಚು ಕಡಿಮೆ 1.5ರಿಂದ 2 ಅವರ್ ತನಕ ಮಾಡ್ತಿರ್ತಾರೆ. ಬಟ್ ಡಿಪೆಂಡ್ಸ್. ಸೊ ಯಾವ ರೀತಿ ಸರ್ಕಾರಗಳು ಪ್ಲ್ಯಾನ್ ಮಾಡ್ಕೊಂಡಿರ್ತಾವ ಆ ರೀತಿಯಾಗಿ ಸರ್ ಆ ಬಜೆಟ್ಗಳ ಅವಧಿ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಇನ್ನು ನೆಕ್ಸ್ಟು